ಸೂರ್ಯನಿಗೂ ಜಾತಿ ಇಲ್ಲ, ಚಂದ್ರನಿಗೂ ಜಾತಿ ಇಲ್ಲ, ನೀರಿಗೂ ಜಾತಿ ಇಲ್ಲ, ಬೆಳಕಿಗೂ ಜಾತಿ ಇಲ್ಲ. ನನ್ನ ಡ್ಯೂಟಿ ನಾನು ಮಾಡ್ತಾ ಇರ್ತೀನಿ. 2028 ಮೇ ವೇಳೆಗೆ ವಿಧಾನಸಭಾ ಚುನಾವಣೆಗಳು ನಡೆಯುತ್ತೆ. 2 ವರ್ಷ 8 ತಿಂಗಳ ಟೈಮ್ ಇದೆ. ಇನ್ನೂ ಸರ್ಕಾರ ರಚನೆಯಾಗುವುದಕ್ಕೂ ಮುಂಚೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಂತಹ ತಂತ್ರಗಳಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಂಡವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆದರೆ ಎಲೆಕ್ಷನ್ಗೆ 1 ವರ್ಷ ಮೊದಲೇ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಆಚರಣೆ ಮಾಡುವ ಮೂಲಕ ನೆಕ್ಸ್ಟ್ ಸಿಎಂ ತಾವೇ ಆಗಬೇಕು ಅಂತ ಸಿದ್ದರಾಮಯ್ಯನವರ ಬಣ ತುಂಬಾನೇ ಪ್ರಯತ್ನ ಪಟ್ಟಿತ್ತು. ಆಗಿನ ಬಿಜೆಪಿ ಸರ್ಕಾರದ ಹುಳುಕುಗಳನ್ನ, ಕೆಟ್ಟ ಆಡಳಿತವನ್ನ ಪರಿಣಾಮಕಾರಿಯಾಗಿ ಜನರ ಮುಂದೆ ಇಟ್ಟು ತಮ್ಮ ಪರ ಜನರ ಒಲವನ್ನ ಪಡೆಯೋದಕ್ಕೆ ಡಿಕೆ ಶಿವಕುಮಾರ್ ಮಾಡಿದಂತಹ ತಂತ್ರಗಳು ಎಫೆಕ್ಟಿವ್ ಆಗಿ ಕೂಡ ಕಾಣಿಸಿಕೊಂಡಿದ್ವು. ಆದರೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡುವಾಗ ಸಂಖ್ಯೆ ಗಣನೆಗೆ ಬಂತು. ಈಗಿನ ದುರ್ಬಲ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಡಿಕೆ ಶಿವಕುಮಾರ್ ಅವರ ಪಕ್ಷನಿಷ್ಠೆ, ಚುನಾವಣೆಯಲ್ಲಿ ಯಶಸ್ವಿ ತಂತ್ರಗಾರಿಕೆಗಿಂತ ಸಿದ್ದರಾಮಯ್ಯನವರ ಮಾಸ್ ಬೇಸ್ ಜಾಸ್ತಿ ಕಾಣಿಸ್ತು. ಹೀಗಾಗಿ ಸಿದ್ದರಾಮಯ್ಯನವರು 2ನೇ ಸಲ ಕೂಡ ಸಿಎಂ ಆದ್ರು. 2025ರ ಡಿಸೆಂಬರ್ ವೇಳೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿತಾರೆ. ಅಂದ್ರೆ ಮುಂದಿನ ಡಿಸೆಂಬರ್ ವೇಳೆಗೆ ದೇವರಾಜು ಅರಸು ಅವರು 2 ಸಲ ಮುಖ್ಯಮಂತ್ರಿಯಾಗಿ ಒಟ್ಟು 7 ವರ್ಷ 7 ತಿಂಗಳು ಅಧಿಕಾರ ನಡೆಸಿದ್ರು. ಈಗ ಸಿದ್ದರಾಮಯ್ಯನವರು ಡಿಸೆಂಬರ್ 2025ರ ವೇಳೆಗೆ ಆ ದಾಖಲೆಯನ್ನ ಮುರಿತಾರೆ. ಕರ್ನಾಟಕದಲ್ಲಿ ಹೆಚ್ಚು ಅವಧಿಗೆ ಸಿಎಂ ಆದ ದಾಖಲೆಯನ್ನ ಬರೀತಾರೆ. ಬಹುಶಃ ಈ ಟೈಮ್ಗೆ ಕಾಂಗ್ರೆಸ್ ನಾಯಕತ್ವದಲ್ಲಿ ಬದಲಾವಣೆ ಆಗಬಹುದು ಅನ್ನೋ ಮಾತು ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿರೋರ ಪಾಳಯದಲ್ಲಿದೆ. ಆದರೆ ಸಿದ್ದರಾಮಯ್ಯನವರ ಪಾಳಯ ಇದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಪೂರ್ಣಾವಧಿಯನ್ನ ಸಿದ್ದರಾಮಯ್ಯನವರೇ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇದೆಲ್ಲದರ ನಡುವೆ ಪ್ರತಿಪಕ್ಷ ಬಿಜೆಪಿ ಮುಂದೆ ಅಧಿಕಾರ ಹಿಡಿಯೋದಕ್ಕೆ ಕಾದು ಕೂತಿದೆ. ಕರ್ನಾಟಕ ರಾಜಕಾರಣದಲ್ಲಿ ಪ್ರತಿ ವಿಧಾನಸಭಾ ಚುನಾವಣೆಗೂ ಸರ್ಕಾರವನ್ನ ಚೇಂಜ್ ಮಾಡೋ ಸಂಪ್ರದಾಯದ ಆಧಾರದಲ್ಲಿ ತನಗೆ ಅಧಿಕಾರ ಸಿಗಬಹುದು ಅನ್ನೋದು ಕೆಲವರ ಲೆಕ್ಕಾಚಾರ. ಆದರೆ ಕರ್ನಾಟಕ ಬಿಜೆಪಿಯ ಈಗಿನ ವರ್ಚಸ್ಸನ್ನ ಕನ್ಸಿಡರ್ ಮಾಡಿದ್ರೆ ಇದು ಸಹಜವಾಗಿ ಚೇಂಜ್ ಆಗೋದು ಸ್ವಲ್ಪ ಕಷ್ಟನೇ. ಹೀಗಾಗಿ ಎಲೆಕ್ಷನ್ಗೂ ಮುಂಚೆ ಕಾಂಗ್ರೆಸ್ ಕರ್ನಾಟಕ ನೇತೃತ್ವವನ್ನ ಯಾರು ವಹಿಸಿಕೊಳ್ತಾರೆ ಅನ್ನೋದರ ಆಧಾರದಲ್ಲಿ ಬಿಜೆಪಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಬಿಜೆಪಿಯ ಮುಂದೆ 2 ಆಪ್ಷನ್ಸ್ ಇರೋದು. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ನೆಕ್ಸ್ಟ್ ಎಲೆಕ್ಷನ್ ನಡೆದ್ರೆ ಅದಕ್ಕೆ ಒಂದಷ್ಟು ತಂತ್ರಗಾರಿಕೆಯನ್ನ ಹೆಣೆಯೋದು. ಜನವರಿ ವೇಳೆಗೆ ಡಿಕೆ ಶಿವಕುಮಾರ್ ಏನಾದರೂ ಸಿಎಂ ಆಗಿ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋದ್ರೆ ಅದಕ್ಕೂ ಒಂದು ಹೊಸ ತಂತ್ರವನ್ನ ಹೆಣೆಯೋದು. ಇದೆರಡರಲ್ಲಿ ಬಿಜೆಪಿಯ ದೃಷ್ಟಿಕೋನ ಯಾವ ರೀತಿಯಾಗಿರುತ್ತೆ, ತಂತ್ರಗಾರಿಕೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಗಮನಿಸಬೇಕು. ಇಲ್ಲಿ ಮೊದಲಿಗೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನಾದರೂ ಎಲೆಕ್ಷನ್ಗೆ ಹೋದ್ರೆ ಬಿಜೆಪಿ ಹೊಸತನವನ್ನ ಮಾಡೋ ಅಗತ್ಯ ಏನಿಲ್ಲ. ಸಿದ್ದರಾಮಯ್ಯನವರು ಹೆಚ್ಚಾಗಿ ಜಾತಿಗಳ ಪ್ರಾಬಲ್ಯ, ಆರ್ಎಸ್ಎಸ್ ವಿರೋಧಿ ಸಿದ್ಧಾಂತದ ಮಾತು, ಎಸ್ಸಿ ಎಸ್ಟಿ ಸಮುದಾಯದ ಚಾಂಪಿಯನ್ ಅನ್ನೋ ನರೇಟಿವ್, ಮುಸ್ಲಿಮರಿಗೆ ರಕ್ಷಣೆ ಸಿಗಬೇಕಂದ್ರೆ ತಮ್ಮನ್ನ ಬೆಂಬಲಿಸಬೇಕು ಅನ್ನೋ ಸಂದೇಶಗಳ ಆಧಾರದಲ್ಲಿ ಚುನಾವಣೆ ನಡೆಸ್ತಾರೆ. ಬಿಜೆಪಿ ದೃಷ್ಟಿಕೋನದಲ್ಲಿ ಸಿದ್ದರಾಮಯ್ಯನವರ ತಂತ್ರಗಳೆಲ್ಲವೂ ಕೂಡ ಈಗಾಗಲೇ ಬಳಕೆ ಆಗಿದೆ. ಕೆಲವು ಜಾತಿಗಳನ್ನ ಇನ್ನೂ ಕೆಲವು ಜಾತಿಗಳು ತುಳಿತಾ ಇವೆ. ಅದನ್ನ ಸರಿಪಡಿಸೋದಕ್ಕೆ ಜಾತಿಗಳ ಆಧಾರದಲ್ಲಿ ಸರ್ಕಾರದ ಯೋಜನೆಗಳನ್ನ ರೂಪಿಸಬೇಕು ಅನ್ನೋದು ಸಿದ್ದರಾಮಯ್ಯನವರ ಸೂತ್ರ. ಬಿಜೆಪಿ 2018ರ ಚುನಾವಣೆಯಲ್ಲೇ ಈ ಅಸ್ತ್ರವನ್ನ ಸಮರ್ಥವಾಗಿ ಎದುರಿಸಿದೆ. ಜಾತಿಗಳನ್ನ ಒಡೆಯೋ ಮೂಲಕ ಸಮಾಜವನ್ನ ಸಿದ್ದರಾಮಯ್ಯನವರು ಒಡಿತಾರೆ ಅಂತ ಬಿಜೆಪಿ ಅದರ ನಿರೂಪಣೆಯನ್ನ ಮಾಡುವಲ್ಲಿ ಒಂದಷ್ಟು ಸಕ್ಸಸ್ ಕೂಡ ಕಂಡಿದೆ. ಇನ್ನು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾನ್ಯತೆ ವಿಚಾರದಲ್ಲಿ ಕೈ ಹಾಕಿದ್ದು 2018ರ ಚುನಾವಣೆಯಲ್ಲಿ ತಿರುಗುಬಾಣವಾಯಿತು. ಹಾಗಾಗಿ ಈಗಲೂ ವೀರಶೈವ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನ ಅನುಮಾನದ ದೃಷ್ಟಿಯಲ್ಲೇ ನೋಡ್ತಾ ಇದೆ. ಮತ್ತೆ ಇದನ್ನ ಯಾವಾಗ ಬೇಕಾದ್ರೂ ಕೂಡ ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿ ಸಮುದಾಯವನ್ನ ಗೊಂದಲಕ್ಕೆ ಈಡು ಮಾಡಬಹುದು ಅನ್ನೋ ಕಾರಣಕ್ಕೆ ಈಗಲೂ ಈ ಸಮುದಾಯದ ಮತಗಳು ಬಿಜೆಪಿ ಜೊತೆಯಲ್ಲೇ ಇದ್ದ ಹಾಗೆ ಕಾಣುತ್ತೆ. ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಿಸುವ ವಿಚಾರದಲ್ಲೂ ಸಿದ್ದರಾಮಯ್ಯನವರ ವಿರುದ್ಧ ಕೋಪ ಇದೆ. ಇನ್ನು ಸಿದ್ದರಾಮಯ್ಯನವರು ಕಳೆದ ಸರ್ಕಾರದ ಅವಧಿಯಲ್ಲಿ ನಡೆಸಿದಂತಹ ಟಿಪ್ಪು ಜಯಂತಿಯೇ ಸರ್ಕಾರದ ವರ್ಚಸ್ಸನ್ನ ಕುಂದಿಸಿತ್ತು. ಮುಸ್ಲಿಂ ತುಷ್ಟೀಕರಣ ವಿಚಾರವನ್ನ ಮುಂದೆ ಮಾಡಿ ಮತದಾರರನ್ನ ಧ್ರುವೀಕರಿಸುವಲ್ಲಿ ಬಿಜೆಪಿ ಪ್ರಾವೀಣ್ಯತೆಯನ್ನ ಪಡೆದಿದೆ. ಈ ಸರ್ಕಾರದ ಅವಧಿಯಲ್ಲೂ ಮುಸ್ಲಿಂ ಪರ ಅನ್ನೋ ಅನೇಕ ನಿರ್ಧಾರಗಳನ್ನು ಸರ್ಕಾರ ಕೈಗೊಂಡಿದ್ದು ಅದೆಲ್ಲದರ ಆರೋಪ ಈಗಾಗಲೇ ಸಿದ್ದರಾಮಯ್ಯನವರ ಮೇಲಿದೆ. ಎಲೆಕ್ಷನ್ ಟೈಮ್ನಲ್ಲಿ ಇದಕ್ಕೊಂದು ಧ್ವನಿ ಕೊಟ್ರೆ ಸಾಕು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನ ಮೂಡಿಸೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಇನ್ನು ತಾವು ಎಸ್ಸಿ ಎಸ್ಟಿ ಚಾಂಪಿಯನ್ ಅನ್ಕೊಂಡ್ರೂ ಒಳ ಮೀಸಲಾತಿ ವಿಚಾರದಲ್ಲಿ ಸಿದ್ದರಾಮಯ್ಯನವರ ನಿಲುವು ಒಂದಷ್ಟು ಕನ್ಫ್ಯೂಷನ್ಸ್ ಅಂತ ಹೇಳ್ಬೋದು. ಅನೇಕ ವರ್ಷಗಳಿಂದ ಮೀಸಲಾತಿ ಲಭಿಸದೆ ವಂಚಿತರಾಗಿರೋ ಸಮುದಾಯಗಳಿಗೆ ಒಳ ಮೀಸಲಾತಿ ನ್ಯಾಯ ಕಲ್ಪಿಸುತ್ತೆ.
ಆದರೆ ನಾಗಮೋಹನ್ ದಾಸ್ ಸಮಿತಿ ವರದಿಯನ್ನ ಬದಲಿಸಿದ ರೀತಿ ಮೀಸಲಾತಿ ಹೆಚ್ಚಳವನ್ನ ಅನ್ವಯಿಸೋದಕ್ಕೆ ಮಾಡಿದ ವಿಳಂಬದಿಂದ ಎಸ್ಸಿ ಸಮುದಾಯ ಈ ಹಿಂದಿನಷ್ಟು ದೃಢವಾಗಿ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಇನ್ನು ಗ್ಯಾರಂಟಿ ಯೋಜನೆಗಳನ್ನು ಹೊರತುಪಡಿಸಿದ್ರೆ 2028ರ ಚುನಾವಣೆಯಲ್ಲಿ ಬಿಜೆಪಿಗೆ ಹೊಸ ಕಾರ್ಯಯೋಜನೆಯ ಅಗತ್ಯ ಇಲ್ಲ. 2018ರ ಚುನಾವಣೆಯಲ್ಲಿ ನಡೆಸಿದಂತಹ ಅನೇಕ ಕಾರ್ಯತಂತ್ರಗಳು 2028ರ ಚುನಾವಣೆಯಲ್ಲೂ ಕೂಡ ಬಿಜೆಪಿಯ ಕೈ ಹಿಡಿಯಬಹುದು. ಫಾರ್ ಎಕ್ಸಾಂಪಲ್, ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಮೋಸ, ಅಲ್ಪಸಂಖ್ಯಾತ ತುಷ್ಟೀಕರಣ, ಆರ್ಎಸ್ಎಸ್ ಕಾರ್ಯಕರ್ತರ ಮೇಲಿನ ಹಲ್ಲೆ, ಧರ್ಮಸ್ಥಳ ಪ್ರಕರಣ ಇತ್ಯಾದಿ ವಿಷಯಗಳು ಸಿಗಬಹುದು. ಇನ್ನು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಲೆಕ್ಷನ್ ನಡೆದ್ರೆ ಯಾವ ರೀತಿಯಾದಂತಹ ಕಾರ್ಯತಂತ್ರವನ್ನ ಬಿಜೆಪಿ ರೂಪಿಸಬಹುದು ಅಂತ ನೋಡೋದಾದ್ರೆ, ಈಗಾಗಲೇ ಹೇಳಿದ ಹಾಗೆ ಡಿಕೆ ಶಿವಕುಮಾರ್ ಅವರು ಚುನಾವಣಾ ತಂತ್ರಗಾರಿಕೆಯನ್ನ ನಡೆಸೋದ್ರಲ್ಲಿ ನಿಸ್ಸೀಮರು. ಕೇವಲ ಸೈದ್ಧಾಂತಿಕ ಸಾಂಪ್ರದಾಯಿಕ ಕಾರ್ಯತಂತ್ರ ಮಾತ್ರ ಅಲ್ಲ, ವೃತ್ತಿಪರರನ್ನ ನೇಮಿಸಿಕೊಂಡು ಅದರ ಆಧಾರದಲ್ಲಿ ಫೀಲ್ಡಿಗಿಳಿತಾರೆ. ಇದು 2023ರ ಚುನಾವಣೆಯಲ್ಲೇ ಪ್ರೂವ್ ಆಗಿದೆ. ಡಿಕೆ ಶಿವಕುಮಾರ್ ಅವರ ರಣತಂತ್ರ ಬಹುತೇಕ ಬಿಜೆಪಿಯ ಚುನಾವಣಾ ರಣತಂತ್ರಕ್ಕೆ ಸ್ವಲ್ಪ ಮ್ಯಾಚ್ ಆಗುತ್ತೆ. ಸಿದ್ದರಾಮಯ್ಯನವರಿಗೆ 78 ವರ್ಷ, ಡಿಕೆ ಶಿವಕುಮಾರ್ ಅವರಿಗೆ 63 ವರ್ಷ, 15 ವರ್ಷಗಳ ವ್ಯತ್ಯಾಸ ಇದೆ. ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲಿ ಈಗಲೂ ಯುವ ಮುಖ ಅನ್ನೋ ಹಾಗೇನೆ ಕಾಣಿಸಿಕೊಳ್ತಾರೆ. ಅವರು ಬೆಳೆಸ್ತಾ ಇರೋ ಅನೇಕ ನಾಯಕರ ವಯಸ್ಸು ಕೂಡ 40ರಿಂದ 50ರ ಆಸುಪಾಸಲ್ಲಿದೆ. ಒಂದು ಯುವ ತಂಡ ಶಿವಕುಮಾರ್ ಅವರ ಬೆನ್ನಿಗಿದೆ. ಬಂಡೆ ಅನ್ನೋ ಪಂಚ್ ಲೈನ್ ಇದನ್ನ ಸಾಬೀತು ಮಾಡುತ್ತೆ. ಹೀಗಾಗಿ ಯುವಕರ ನಡುವೆ ಡಿಕೆ ಶಿವಕುಮಾರ್ ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣಿಸಿಕೊಳ್ತಾರೆ. ಸದಾ ಆರ್ಎಸ್ಎಸ್ ವಿರುದ್ಧ ಕಿಡಿಕಾರೋದು ಕಾಂಗ್ರೆಸ್ಸಿಗರ ಲಕ್ಷಣ ಅನ್ನೋ ರೀತಿಯಲ್ಲಿ ಈಗಿನ ಕಾಂಗ್ರೆಸ್ ಹೈಕಮಾಂಡ್ ಭಾವಿಸಿದೆ. ಅದಕ್ಕನುಗುಣವಾಗಿ ಸಿದ್ದರಾಮಯ್ಯನವರ ಬಣ ಕೂಡ ಆರ್ಎಸ್ಎಸ್ ವಿರೋಧವನ್ನ ಒಂದು ಅಜೆಂಡಾವನ್ನಾಗಿ ಮಾಡಿಕೊಂಡಿದೆ. ಆರ್ಎಸ್ಎಸ್ ಅನ್ನ ವಿರೋಧ ಮಾಡ್ತಾನೆ, ಹಿಂದೂ ವಿರೋಧಿ ಅನ್ನೋ ಹಣೆಪಟ್ಟಿಯನ್ನು ಕೂಡ ಕಟ್ಕೊಳ್ತಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವವನ್ನ ಅನೇಕ ಸಲ ತೋರಿಸಿದ್ದಾರೆ. ಕುಂಭಮೇಳಕ್ಕೆ ಹೋಗಿದ್ದು, ಭಾರತ ಹಿಂದೂ ರಾಷ್ಟ್ರ ಅಂತ ಹೇಳಿದ್ದು, ಆಗಾಗ್ಗೆ ಹಿಂದೂ ಧರ್ಮದ ಬಗ್ಗೆ ಧನಾತ್ಮಕವಾಗಿ ಮಾತಾಡೋದು ಕೂಡ ಇದೆ. ಇತ್ತೀಚೆಗಂತೂ ಆರ್ಎಸ್ಎಸ್ ಪ್ರಾರ್ಥನೆಯ ಸಾಲನ್ನೇ ಸದನದಲ್ಲೇ ಹೇಳಿದ್ರು. ಆರ್ಎಸ್ಎಸ್ ಸಂಘಟನೆಯನ್ನಾಗ್ಲಿ ಬಿಜೆಪಿಯನ್ನಾಗ್ಲಿ ವಸ್ತುನಿಷ್ಠವಾಗಿ ವಿರೋಧಿಸಬೇಕೇ ವಿನಃ ಶತ್ರುಗಳ ರೀತಿ ಕಾಣಬಾರದು ಅನ್ನೋ ಅವರ ಧೋರಣೆ ಬಿಜೆಪಿ ಆರ್ಎಸ್ಎಸ್ನ ವಲಯದಲ್ಲೂ ಅವರಿಗೊಂದಿಷ್ಟು ಫ್ಯಾನ್ಗಳನ್ನ ಕ್ರಿಯೇಟ್ ಮಾಡಿದೆ. ಹಾಗಂದ ಮಾತ್ರಕ್ಕೆ ಆರ್ಎಸ್ಎಸ್ ಬಿಜೆಪಿ ಬೆಂಬಲಿಗರು ಡಿಕೆ ಶಿವಕುಮಾರ್ ಅವರಿಗೆ ಮತ ಕೊಡೋದಿಲ್ಲ. ಆದರೆ ಯಾವುದೇ ಸೈದ್ಧಾಂತಿಕ ಹಿನ್ನೆಲೆ ಇಲ್ಲದ ಅತಿ ದೊಡ್ಡ ಸಂಖ್ಯೆಯ ನ್ಯೂಟ್ರಲ್ ಹಿಂದೂ ಮತದಾರರು ಸಿದ್ದರಾಮಯ್ಯನವರನ್ನ ವಿರೋಧ ಮಾಡಿದ್ರೂ ಡಿಕೆ ಶಿವಕುಮಾರ್ ಅವರನ್ನ ಸಪೋರ್ಟ್ ಮಾಡ್ತಾರೆ. ಅದರಲ್ಲೂ ಕರ್ನಾಟಕದಲ್ಲಿರೋ ಬಿಜೆಪಿಯ ಸ್ಥಿತಿಯನ್ನ ನೋಡಿ ಡಿಕೆ ಶಿವಕುಮಾರ್ ನೇತೃತ್ವದ ನಿರ್ಧಾರದ ನಾಯಕತ್ವದಿಂದಲೇ ಹಿಂದೂಗಳ ರಕ್ಷಣೆ ಅಂತ ಅವರು ಭಾವಿಸಲೂ ಕೂಡ ಬಹುದು. ಇದು ಬಿಜೆಪಿಗೆ ಹಿಂದೂ ಮತಗಳಲ್ಲಿ ಒಂದಷ್ಟು ವಿಭಜನೆ ಕೂಡ ಮಾಡಬಹುದು. ಇನ್ನು ಡಿಕೆ ಶಿವಕುಮಾರ್ ಅವರ ಜೊತೆಗೆ ಹೆಚ್ಚು ಶಾಸಕರು ಇಲ್ಲದೇ ಇದ್ರೂ ಹೆಚ್ಚು ಕಾರ್ಯಕರ್ತರಿದ್ದಾರೆ. ಸಂಘಟನಾತ್ಮಕವಾಗಿ ಬಿಜೆಪಿ ರೀತಿಯಲ್ಲೇ ಕಾಂಗ್ರೆಸ್ ಪಕ್ಷವನ್ನ ನಿಭಾಯಿಸ್ತಾ ಇರೋದು ಡಿಕೆ ಶಿವಕುಮಾರ್ ಅವರ ಹೆಗ್ಗಳಿಕೆ. ಮಾಸ್ ಪಕ್ಷವಾದ ಕಾಂಗ್ರೆಸ್ನಲ್ಲಿ ಬಿಜೆಪಿ ರೀತಿಯ ಕೇಡರ್ ವ್ಯವಸ್ಥೆ ರೂಪಿಸೋದು ತುಂಬಾನೇ ಕಷ್ಟದ ವಿಚಾರ. ಈ ಕೆಲಸವನ್ನ ಒಂದು ಮಟ್ಟಿಗಾದರೂ ಕಾಂಗ್ರೆಸ್ನಲ್ಲಿ ಸಾಧಿಸಿದ್ರೆ ಅದಕ್ಕೆ ಡಿಕೆಶಿ ಅವರ ನೇತೃತ್ವವೇ ಕಾರಣ. ಹೀಗಾಗಿ ಚುನಾವಣೆ ಸಂದರ್ಭದಲ್ಲಿ ಸಂಘಟನಾತ್ಮಕವಾಗಿ ಬಿಜೆಪಿಯನ್ನ ಫೇಸ್ ಮಾಡಬಲ್ಲ ಶಕ್ತಿ ಡಿಕೆ ಶಿವಕುಮಾರ್ ನಾಯಕತ್ವಕ್ಕಿದೆ. ಇನ್ನು ಈಗಾಗಲೇ ಹೇಳಿದ ಹಾಗೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 2028ರ ಚುನಾವಣೆ ನಡೆದ್ರೆ 2018ರ ಟೆಂಪ್ಲೇಟ್ ಅನ್ನೇ ಸ್ವಲ್ಪ ಚೇಂಜ್ ಮಾಡಿ ಬಿಜೆಪಿ ಚುನಾವಣೆ ಫೇಸ್ ಮಾಡಬಹುದು. ಆದರೆ ಡಿಕೆಶಿ ನೇತೃತ್ವದಲ್ಲಿ ಎಲೆಕ್ಷನ್ ಆದ್ರೆ ಬಿಜೆಪಿ ಹೊಸ ಅಸ್ತ್ರಗಳನ್ನ ರೆಡಿ ಮಾಡಿಕೊಳ್ಬೇಕು. ಏಕಕಾಲದಲ್ಲಿ ಸಂಘಟನಾ ಶಕ್ತಿ, ಹಣಬಲ, ಯುವ ಬೆಂಬಲವನ್ನ ಹೊಂದಿರೋ ಡಿಕೆ ಶಿವಕುಮಾರ್ ಸಂಪೂರ್ಣ ನೇತೃತ್ವದಲ್ಲಿ ಇಲ್ಲಿ ತನಕ ಚುನಾವಣೆ ನಡೆದಿಲ್ಲ. ಹಾಗಾಗಿ ಯಾವ ತಂತ್ರವನ್ನ ಹೂಡ್ತಾರೆ ಅನ್ನೋದು ಬಿಜೆಪಿಯನ್ನ ತುದಿಗಾಲಲ್ಲಿ ನಿಲ್ಲಿಸಿದೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಅಧಿಕಾರ ದುರುಪಯೋಗ, ವಾಲ್ಮೀಕಿ ಹಗರಣಗಳಂತಹ ಆರೋಪ ಇದೆ. ಆದರೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಇರೋ ಭ್ರಷ್ಟಾಚಾರದ ಆರೋಪಗಳು ವೈಯಕ್ತಿಕ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟವು. ಅವು ಇನ್ನೂ ಸಾಬೀತಾಗಿಲ್ಲ. ಹೀಗಾಗಿ ಬಿಜೆಪಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳನ್ನು ಹೊರಿಸುವುದಕ್ಕೆ ತಿಣುಕಾಡಬೇಕಾಗತ್ತೆ. ಹೀಗಿರುವಾಗ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಂದಿನ ಎಲೆಕ್ಷನ್ ಫೇಸ್ ಮಾಡೋದು ಬಿಜೆಪಿಗೆ ಸುಲಭದ ದಾರಿ. ಎಸ್ಟಿ ಸಮುದಾಯ ಈಗ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಪರವಾಗಿರೋ ಹಾಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಬಿಜೆಪಿಗೆ ಇದು ಸ್ವಲ್ಪ ಲಾಭ ತಂದುಕೊಡಬಹುದು. ಈಗಾಗಲೇ ಸಿದ್ದರಾಮಯ್ಯನವರ ಚುನಾವಣಾ ತಂತ್ರ ಎಲ್ರಿಗೂ ಗೊತ್ತಿರೋ ಹಾಗೇನೆ ಅದಕ್ಕೆ ಬಿಜೆಪಿಯ ಸದೃಢ ತಂತ್ರಗಾರಿಕೆ ಹೀಗೆ ಇರಬಹುದು ಅಂತ ಒಂದಷ್ಟು ಪ್ಲಾನ್ ಮಾಡಬಹುದು. ಆದರೆ ಹೊಸ ಮುಖ, ಸಂಘಟನಾ ಶಕ್ತಿ, ಹಣಬಲ, ಕಡಿಮೆ ನಕಾರಾತ್ಮಕ ಅಂಶಗಳನ್ನು ಹೊಂದಿರೋ, ಎಲ್ಲದಕ್ಕಿಂತ ಮುಖ್ಯವಾಗಿ ವೃತ್ತಿಪರವಾಗಿ ಚುನಾವಣೆಯನ್ನ ಎದುರಿಸೋ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಚುನಾವಣೆಯನ್ನ ಎದುರಿಸೋದು ಬಿಜೆಪಿಗೆ ಸ್ವಲ್ಪ ಸವಾಲಾಗುತ್ತೆ.
ಕರ್ನಾಟಕ ಬಿಜೆಪಿಯ ಈಗಿನ ದಯನೀಯ ಸ್ಥಿತಿ ಡಿಕೆ ಶಿವಕುಮಾರ್ ನಾಯಕತ್ವಕ್ಕೆ ಸುಲಭದ ತುತ್ತಾಗೋ ಚಾನ್ಸಸ್ ಕೂಡ ಇದೆ. ಹೀಗಾಗಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ 2025ರ ಡಿಸೆಂಬರ್ ತನಕ ಮುಂದುವರೆದಿದ್ರೆ ಅವರ ನೇತೃತ್ವದಲ್ಲೇ 2028ರ ಎಲೆಕ್ಷನ್ ಕೂಡ ಫೇಸ್ ಮಾಡೋ ತರ ಆದ್ರೆ ಬಿಜೆಪಿಗೆ ಅನುಕೂಲಕರ ಅಂತ ಹೇಳ್ಬೋದು. ಹಾಗೆ ಡಿಕೆ ಶಿವಕುಮಾರ್ ಎಷ್ಟೇ ಧನಾತ್ಮಕತೆಗಳನ್ನು ಹೊಂದಿದ್ರೂ ವಿವಿಧ ಜಾತಿಗಳ ನಡುವೆ ಅವರಿಗೆ ಸುಲಭದ ಎಂಟ್ರಿ ಇಲ್ಲ ಅನ್ನೋದು ಕೂಡ ಸತ್ಯ. ಅದನ್ನ ಸಿದ್ದರಾಮಯ್ಯನವರೇ ದೊರಕಿಸಿಕೊಡ್ಬೇಕು. ಹೀಗಾಗಿ ಸಿಎಂ ಗಾದಿಯನ್ನ ಹೈಕಮಾಂಡ್ ಮೂಲಕ ಕಿತ್ಕೊಳ್ಳೋ ಬದಲಿಗೆ ಸಿದ್ದರಾಮಯ್ಯನವರ ಮನವೊಲಿಸಿ ಅವರಿಂದನೇ ಪಡೆದುಕೊಳ್ಳೋದು ಡಿಕೆ ಶಿವಕುಮಾರ್ ಅವರ ದೃಷ್ಟಿಯಲ್ಲಿ ಒಳ್ಳೆಯದು ಅನ್ಸುತ್ತೆ. ಸಿದ್ದರಾಮಯ್ಯನವರ ಬಲದೊಂದಿಗೆ ಡಿಕೆ ಶಿವಕುಮಾರ್ ಸಮರ್ಥವಾಗಿ ಚುನಾವಣೆಯನ್ನ ಫೇಸ್ ಮಾಡಬಲ್ಲರು. ಹೀಗಾಗಿ ಬಿಜೆಪಿ ಯಾರ ನೇತೃತ್ವದಲ್ಲಿ ಎಲೆಕ್ಷನ್ ನಡೆಯುತ್ತೆ, ಸಿದ್ದರಾಮಯ್ಯನ ಡಿಕೆ ಶಿವಕುಮಾರ ಇಬ್ಬರ ಬಲಾಬಲ ಏನು, ಯಾರು ನಾಯಕತ್ವ ವಹಿಸಿಕೊಂಡ್ರೆ ಬಿಜೆಪಿಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ.